ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಪೂರಕ ಪರೀಕ್ಷೆ 2 ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. ಯಾಕಂದರೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ, ಜೊತೆಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲ್ಲಿಗೆ ಹೋಗಬೇಡಿ. ಯಾಕಂದರೆ ಎಲ್ಲ ವಿಷಯಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ ಪಿಕ್ಸ್ಡ್ ಬರುವಂತಹ ಕ್ವಶನ್ಸ್ಗಳು ಈ ಒಂದು ವಿಡಿಯೋದಲ್ಲಿ ಇದೆ. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಡುವಂತಹ ದ್ವಿತೀಯ PUC ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬರುವಂತಹ ಅರ್ಥಶಾಸ್ತ್ರ ವಿಷಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹೇಳಿಕೊಡ್ತಾ ಇದ್ದೇನೆ. ಬನ್ನಿ, ಇವು ನಿಮ್ಮ ಬೋರ್ಡ್ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆಗೆ ಪೆಕ್ಸ್ ಬರುವಂತಹ ಪ್ರಶ್ನೆಗಳು. ನೋಡಿ, ಇಲ್ಲಿ ಮೊಟ್ಟ ಮೊದಲು ನಿಮಗೆ ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳಿದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ. ಇದು ಒಂದು ಬಹಳ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಕ್ವಶನ್ ಕೊಟ್ಟಿರ್ತಾರೆ ಈ ರೀತಿಯಲ್ಲಿ, ನೀವು ಆನ್ಸರನ್ನು ಬರೆಯುವಂಥದ್ದು. ಇದು ಒಂದು ಚಟುವಟಿಕೆ ನಿಮಗೆ ಕೊಡ್ತಾರೆ, ಬಹಳ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಏನು ಸಿಂಪಲ್ ಆಗಿದೆ, ಏನು ಮಾಡಬೇಕಿಲ್ಲಿ, D1 ಮತ್ತು D² ಇದಲ್ವಾ, D1 ಮತ್ತು D2 ಇವು ಎರಡನ್ನು ಪ್ಲಸ್ ಮಾಡಿದರೆ ಸಾಕು. 24 ಪ್ಲಸ್ 9 ಎಷ್ಟಿದೆ? 33. ಆಲ್ರೆಡಿ ಇಲ್ಲಿ ಮಾಡಿಬಿಟ್ಟಿದ್ದಾರೆ. 28 ಎಷ್ಟು? 28. 18 7 ಎಷ್ಟು? 25. 16 6 22. 14 5 19. 12 4 16. 10 3 13. 8 2 10. 4 ಮಾರ್ಕ್ಸ್ ಸಿಗ್ತದೆ. ಇಷ್ಟೇ ಮಾಡಿದರೆ ಸಾಕು. ನೀವು ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಲಿಕ್ಕೆ ಹೇಳಿರ್ತಾರೆ. ಆಲ್ರೆಡಿ D1 D2 ಕೊಟ್ಟಿರ್ತಾರೆ, ಆರಾಮಾಗಿ ನೀವು ಮಾಡ್ಬೋದು. ಓಕೆ, ಇಷ್ಟು ಮಾಡಿದರೆ ಆಯ್ತು. ಇದು ಒಂದು ಪಿಕ್ಸ್ ಬರುವಂಥ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಬೇಕಿಲ್ಲಿ. ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ ಅಂತ ಕೊಟ್ಟಿರ್ತಾರೆ, ಹೌದಾ? ಇವೆರಡರ ಮಧ್ಯದಲ್ಲಿ ನೀವೇನು ಮಾಡಬೇಕಿಲ್ಲಿ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ನಾವು ಈ ಒಂದು ಕೋಷ್ಟಕವನ್ನು ರಚಿಸಬೇಕು. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒಂದು ಮಾವಿನ ಹಣ್ಣನ್ನು ತಿಂದಾಗ ಒಬ್ಬ ಮನುಷ್ಯ ಮೊಟ್ಟ ಮೊದಲು ಅವನ ಮುಂದೆ ಮಾವಿನ ಹಣ್ಣು ಇಟ್ಟ ತಕ್ಷಣವೇ, ಒಂದು ಮಾವಿನ ಹಣ್ಣು ತಿಂದ ತಕ್ಷಣವೇ ಅವನಿಗೆ ತನ್ನಲ್ಲಿರುವಂಥ ಒಂದು ಆ ಮಾವಿನ ಹಣ್ಣಿನಲ್ಲಿರುವಂಥ ತುಷ್ಟಿಗುಣ, ತುಂಬ ತುಷ್ಟಿಗುಣ ಇರುವ ಎಲ್ಲ ಒಂದು ತುಷ್ಟಿಗುಣವನ್ನು ಅನುಭವಿಸ್ತಾನೆ. ಅದೇ ಒಂದು ಹಣ್ಣು ತಿಂದ ಮೇಲೆ 12ರಷ್ಟಾದಂಥ ತುಷ್ಟಿಗುಣ ಜೊತೆಗೆ ಅವನಿಗೆ ನಿಧಾನವಾಗಿ 2ನೇ ಮಾವಿನ ಹಣ್ಣು ತಿಂದಾಗ ಅವನಿಗೆ 6ರಷ್ಟು ತುಷ್ಟಿಗುಣ ಆಗ್ತದೆ. ನೆಕ್ಸ್ಟು 3 ತಿಂದಾಗ 4ರಷ್ಟು, ಆಮೇಲೆ 4 ತಿಂದಾಗ 2ರಷ್ಟು, 5 ತಿಂದಾಗ 0, 6 ತಿಂದಾಗ ಮತ್ತೆ ಆ ಒಂದು ಮಾವಿನ ಹಣ್ಣಿನ ಮೇಲೆ ಇರುವಂಥ ವ್ಯಾಮೋಹ ಏನಾಗಿಬಿಡ್ತದೆ ಅಂದರೆ ಕಡಿಮೆ ಆಗಿಬಿಡ್ತದೆ. ಈ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ನಾವು ರಚಿಸಬೇಕು. ಇಲ್ಲಿ ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿ ಕೊಟ್ಟಿರ್ತಾರೆ. ಈ ಪ್ರಕಾರ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ರಚಿಸಿ. ಓಕೆ, ಈ ರೀತಿ ಬರಬೇಕು. ಅದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಭಾಳ ಇಂಪಾರ್ಟೆಂಟ್. 5-6 ಅಂಕಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ಸ್ಪಷ್ಟಪಡಿಸಬೇಕು ನಾವು. ನೋಡಿ, ಮೊಟ್ಟ ಮೊದಲು ಇಲ್ಲಿ 3 ಒಂದು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಬರ್ತದೆ. ಈ ರೀತಿ ನೀವು ಡೈಗ್ರಾಮ್ ತೆಗೆದು ಅದಕ್ಕೆ ನೀವೇನು ಮಾಡಬೇಕು, ಇಷ್ಟು ವಿವರಿಸ್ಬಿಟ್ರೆ, ವಿವರಣೆ ಕೊಟ್ಬಿಟ್ರೆ ಆರಾಮಾಗಿ ನಿಮಗೆ 6 ಅಂಕಗಳನ್ನು ಆರಾಮಾಗಿ ತೆಗೆದುಕೊಳ್ಬೋದು. ಇದು ಒಂದು ಫಸ್ಟ್ ಒನ್ ಔದಾಸೀನ್ಯ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾದರೆ ಇಲ್ಲಿ ಹೆಚ್ಚಿನ ಮಟ್ಟದ ತುಷ್ಟಿಗುಣ ನೀಡುತ್ತದೆ. ಅದು 2ನೇದು ಲಕ್ಷಣ ಯಾವುದು? ಎತ್ತರದ ಔದಾಸೀನ್ಯ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ. ಜೊತೆಗೆ 3ನೇದು 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದು ಏನಾಗುವುದಿಲ್ಲ, ಛೇದಿಸುವುದಿಲ್ಲ. ಈ 3 ಲಕ್ಷಣಗಳನ್ನು ಬರೆದ್ರೆ ಸಾಕು, 6 ಮಾರ್ಕ್ಸ್ ಬರುತ್ತೆ. ವಿವಿಧ ರೇಖೆಯನ್ನು ತೆಗಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್ ಕಾರ್ಯಭಾರ ಯೋಜನೆ. ಇದು 5 ಅಂಕದ ಪ್ರಶ್ನೆ. ಇದು 2ನೇ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆ, ಭಾಗ 1ನಲ್ಲಿ. ನೋಡಿ, ಇದು ತುಂಬ ಇಂಪಾರ್ಟೆಂಟ್, ಈಸಿ ಇರುವಂತಹ ಮೆಥಡ್. ಇದು 5 ಅಂಕಕ್ಕೆ ಪಿಕ್ಸ್ ಬರುವಂಥ ಪ್ರಶ್ನೆ. ನೋಡಿ, ಇಲ್ಲಿ X1 ಸರಕಿನ ಬೆಲೆ ಎಷ್ಟು? 10 ರೂಪಾಯಿ. X2 ಬೆಲೆ ರೂಪಾಯಿ ಎಷ್ಟು? 20 ರೂಪಾಯಿ. ಹೌದಲ್ವಾ? ಭಾಳ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸ್ತೇನೆ. ನೋಡಿ, ನನ್ನ ಹತ್ತಿರ 100 ರೂಪಾಯಿ ಇದೆ. ನನ್ನ ಹತ್ತಿರ 100 ರೂಪಾಯಿ ಇದ್ದಾಗ ನನಗೆ ಆ್ಯಪಲ್ ಅಂದರೆ ತುಂಬ ಇಷ್ಟ. ಹಾಗಾದರೆ 100 ರೂಪಾಯಿ ನನ್ನ ಹತ್ತಿರ ಇದೆ. ನಾನು X1 ಸರಕಿನ
ಸೇಬುಗಳನ್ನು ಎಷ್ಟು ತೆಗೆದುಕೊಳ್ಬೋದು? 100 ರೂಪಾಯಿದಲ್ಲಿ ಎಷ್ಟು ಸೇಬುಗಳು ಬರ್ತದೆ? 10 ಬರ್ತದೆ, ಹೌದಲ್ವಾ? ಹಾಗಾದ್ರೆ ನನಗೆ ಮಾವಿನ ಹಣ್ಣನ್ನು ಕೂಡ ತುಂಬಾ ಇಷ್ಟ. ಹಾಗಾದ್ರೆ 100 ರೂಪಾಯಿದಲ್ಲಿ ನಾನು ಮಾವಿನ ಹಣ್ಣನ್ನು ಎಷ್ಟು ತಗೊಳ್ಬೋದು? ಒಂದು ಮಾವಿನ ಹಣ್ಣಿಗೆ 20 ರೂಪಾಯಿ ಇದೆ. ಆ 20 ರೂಪಾಯಿ ಒಂದು ಮಾವಿನ ಹಣ್ಣಿನ ಒಂದು ರೂಪಾಯಿ 20 ರೂಪಾಯಿ ಆದ್ರೆ 100 ರೂಪಾಯಿದಲ್ಲಿ ಎಷ್ಟು ಬರ್ತದೆ? ಹೌದಲ್ವಾ? 100 ಡಿವೈಡೆಡ್ ಬೈ 20 ಮಾಡಿದರೆ ಅಲ್ಲಿ ಎಷ್ಟು ಬರ್ತದೆ? 5 ಬರ್ತದೆ. ಹಾಗಾದರೆ 5 x2 5 ಬಂದರೆ x1 10 ಬರ್ತದೆ. ಈ ರೀತಿ ಮಾಡ್ಬೇಕು ನೀವು, ಓಕೆನಾ? ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಯಾವಾಗಲೂ ಅದು ಇಳಿಜಾರು ಕೆಳಮುಖವಾಗಿರ್ತದೆ, ನೆನ್ಪಿಟ್ಕೊಳ್ರಿ. ಇದು ತುಂಬ ಇಂಪಾರ್ಟೆಂಟ್. ಇದು ಇಲ್ಲೇ ಆನ್ಸರ್ ಇದೆ, ಸರಿಯಾಗಿ ನೀವು ಸ್ಟಡಿ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಇದು ಕೂಡ 6 ಅಂಕಕ್ಕೆ ಕೇಳ್ತಾರೆ ನಿಮಗೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. TFC ರೂಪಾಯಿ 100 ರೂಪಾಯಿ ಇದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SICಗಳ ವಿವರ ಪಟ್ಟಿಯನ್ನು ನಾವೇನ್ ಮಾಡಬೇಕು? ಕಂಡು ಹಿಡಿಬೇಕು. ಇದು ಒಂದು ತುಂಬಾ ಇಂಪಾರ್ಟೆಂಟ್. ಇದನ್ನು ಕೂಡ ಆರಾಮಾಗಿ ಮಾಡಿ. ಇದಕ್ಕೆ ಬೇಕು ಅಂದ್ರೆ ನಿಮಗೆ ಸೂತ್ರ ಇಂಪಾರ್ಟೆಂಟ್. ಸೂತ್ರ ಇದೆ ಇಲ್ಲಿ ನೋಡಿ. TVC ಕಂಡುಹಿಡಬೇಕು ಅಂದರೆ ಸಿಗ್ಮಾ SMC ಮಾಡಬೇಕು. ಸಿಗ್ಮಾ ಚಿಹ್ನೆ ಅದರ ಅರ್ಥ ಏನು ಅಂದರೆ ಪ್ಲಸ್ ಮಾಡಬೇಕು. ಈ SMCಗಳನ್ನು ಪ್ಲಸ್ ಮಾಡಿದಾಗ ನಮಗೆ TVC ಸಿಗುತ್ತೆ. TC ಸಿಗಬೇಕು ಅಂದರೆ TFC ಪ್ಲಸ್ TVCಗಳನ್ನು ಪ್ಲಸ್ ಮಾಡಿದಾಗ ಈ ನಮಗೆ TVC ಸಿಗುತ್ತೆ. AVC ಕಂಡುಹಿಡಬೇಕು ಅಂದರೆ ಈ TVC ಮತ್ತು ಡಿವೈಡೆಡ್ ಬೈ ಕ್ಯೂ ಇವುಗಳನ್ನು ಏನು ಮಾಡಬೇಕು? ನಾವು ಡಿವೈಡೆಡ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? AVC ಸಿಗುತ್ತೆ. SIC ಸಿಗಬೇಕು ಅಂದರೆ TC ಡಿವೈಡ್ ಬೈ ಕ್ಯೂ. ಇಷ್ಟು ಮಾಡಿದರೆ ನಿಮಗೆ 6 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಕಾರ್ಯಭಾರ ಮತ್ತು ನಿಯೋಜನೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಬರೋದು 2 ಕಾರ್ಯಭಾರ, ಅದು ಒಂದು ಮತ್ತೆ ಇದು ಒಂದು. ನೋಡಿ, TPL ಮತ್ತು MPL APL ಇದೊಂದು ತುಂಬ ಬರುತ್ತೆ ಕಾರ್ಯಭಾರ. ಇನ್ನೊಂದಿದೆ 3ರಲ್ಲಿ 2 ಫಿಕ್ಸ್ ಬರುತ್ತೆ, ಓಕೆನಾ? ಇದನ್ನು ಮಾಡ್ಕೊಳ್ಳಿ, ತುಂಬ ಈಸಿ ಇದೆ. ಕಾಣೆಯಾದ ಕೋಷ್ಟಕಗಳನ್ನು ನೀವು ಕಂಡುಹಿಡಿಯುವಂಥದ್ದು ಇದು. ನೆಕ್ಸ್ಟ್ ಇದೊಂದು ಕಾರ್ಯಭಾರ ನಿಯೋಜನೆ QD ಮತ್ತು QS. ಇದು ಕೂಡ ತುಂಬ ಇಂಪಾರ್ಟೆಂಟ್. ಮೊನ್ನೆ ಅದು ಬಂದಿದೆ. ಇದು ಕೂಡ ಯಾವುದು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದೊಂದು ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಭಾಳ ಈಸಿ ಇದೆ, ಏನು ತೊಂದರೆ ಇಲ್ಲ. QD ಮತ್ತು QS ರೇಖೆ ಹಾಕುವಂಥದ್ದು ಅಷ್ಟೇ, ಓಕೆ? ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಇದು 6 ಅಂಕಗಳಿಗೆ ಫಿಕ್ಸ್ ಬರುವಂಥದ್ದು. ಇದರಲ್ಲಿ 2 ರೀತಿಯಲ್ಲಿ ಕೇಳ್ತಾರೆ ನಿಮಗೆ. ಇವು ಆಗಬೇಕು ಅಂದರೆ ಈ ಸೂತ್ರಗಳನ್ನು ನೆನ್ಪಿಡ್ಬೇಕು ನೀವು. GDP at FC ಕಂಡುಹಿಡಬೇಕು ಅಂದರೆ GDP at MP ಮೈನಸ್ NIT ಮಾಡಿದಾಗ ನಮಗೆ 2700 ಅಂದರೆ GDP at FC ಸಿಗುತ್ತೆ. ಎಲ್ಲವೂ ಕೂಡ ಸೂತ್ರಗಳು ಇದ್ದಾವೆ. ಈ ಸೂತ್ರಗಳನ್ನು ಬೈಪೆಟ್ ಹಾಕಿದರೆ ಸಾಕು, ನಿಮಗೆ 6 ಮಾರ್ಕ್ಸ್ ಫಿಕ್ಸ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದೊಂದು ಅದೊಂದು 2ರಲ್ಲಿ 1 ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಸೇಮ್ ಟು ಸೇಮ್, ಇವು ಕೂಡ ಸೂತ್ರಗಳು ಸೇಮ್ ಇದೆ, ಓಕೆ? ನೆಕ್ಸ್ಟ್ ಬಟ್ ಇವು 2 ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಈ ಅನ್ನೋದು ಯಾವುದೊಂದು ರಾಷ್ಟ್ರೀಯ ಆದಾಯ ಎಂದು ಕರೀತೇವೆ ಅಂದರೆ NNP at FC ಅಂತ. ರಾಷ್ಟ್ರೀಯ ಆದಾಯಕ್ಕಿಂತ GNP ಯಾವಾಗಲೂ ಹೆಚ್ಚಾಗಿರುತ್ತದೆ. ಹೌದು, ರಾಷ್ಟ್ರೀಯ ಆದಾಯಕ್ಕಿಂತ GNP ಯಾವಾಗಲೂ ಹೆಚ್ಚಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಯಭಾರ ನಿಯೋಜನೆ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಬಹಳ ಈಸಿ ಇದೆ ನೋಡಿ. ಜಸ್ಟ್ ಹೇಳಿಬಿಡ್ತೇನೆ ನಿಮಗೆ. ಗೋಧಿ ಹೇಗೆ ಕಂಡುಹಿಡಬೇಕು? ಒಟ್ಟು ಉತ್ಪಾದನೆ ಎಷ್ಟಿದೆ? 500 ಇದೆ. ಮಧ್ಯಂತರ ಸರಕುಗಳ ಬಳಕೆ ಎಷ್ಟಿದೆ? 0 ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ಬರುತ್ತೆ? ಮೌಲ್ಯವರ್ಧನೆ 500 ಬರುತ್ತೆ. ಹಿಟ್ಟು ಎಷ್ಟು ಬರುತ್ತೆ? ಇಲ್ಲಿ ಮಧ್ಯಂತರ ಸರಕು 500 ರೂಪಾಯಿ, ಮೌಲ್ಯವರ್ಧನೆ 300. ಇವು 2 ಪ್ಲಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಹಿಟ್ಟು ಒಟ್ಟು ಉತ್ಪಾದನೆ 800 ಸಿಗುತ್ತೆ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ರೆಡ್ 1100 ರೂಪಾಯಿ ಇದೆ. ಮಧ್ಯಂತರ ಸರಕು ಖರ್ಚು ಮಾಡಿಲ್ಲ. ಇಲ್ಲಿ ಮೌಲ್ಯವರ್ಧನೆ 300 ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಇವಾಗ? ಹಾಗಾದ್ರೆ 1100 ರೂಪಾಯಿದಲ್ಲಿ 300 ಕಳೆದ್ರೆ ಅದು ಮಧ್ಯಂತರ ಸರಕುಗಳ ಬಳಕೆ ಇಲ್ಲಿ ನಮಗೆ ಸಿಗುತ್ತೆ 800. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 1100 ಮಧ್ಯಂತರ ಬಳಕೆ ಇದೆ, ಮೌಲ್ಯವರ್ಧನೆ 200 ಇದೆ ಚಿಲ್ಲರೆ ಅಂಗಡಿದು. ಇವೆರಡೂ ಕೂಡಿಸಿದ್ರೆ 1300 ಬಂದ್ಬಿಡ್ತದೆ. ಹಾಗಾದ್ರೆ ಇವೆಲ್ಲವುಗಳನ್ನು ಕೂಡಿಸಿದ್ರೆ ನಮಗೆ 1300. ಹಾಗಾದ್ರೆ ಇದೇ ಒಟ್ಟು ಮೌಲ್ಯವರ್ಧನೆ, ಓಕೆನಾ? ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ. ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ 1 ಮಾರ್ಕ್ಸ್ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಬಹಳ ಇಂಪಾರ್ಟೆಂಟ್. M3 ಹಣಕಾಸು ಪೂರೈಕೆ ಮಾಪನದ ಅತ್ಯಂತ ಸಾಮಾನ್ಯ ವಿಧಾನವಾಗಿದ್ದು, ಇಲ್ಲಿ ಇನ್ನೊಂದು ಹೇಳ್ತೇನೆ ನಿಮಗೆ. M4 ಎಲ್ಲಕ್ಕಿಂತ ಕಡಿಮೆ ದ್ರವ್ಯತೆಯನ್ನು ಹೊಂದಿರುತ್ತೆ. ಇದೊಂದು ಕೇಳ್ತಾರೆ. M1 ಅತ್ಯಂತ ಹೆಚ್ಚು ದ್ರವ್ಯತೆಯನ್ನು ಹೊಂದಿರುತ್ತದೆ. M1 ಮತ್ತು M2ಗಳನ್ನು ಸಂಕುಚಿತ ಹಣ ಎಂದು ಕರೆದ್ರೆ M3 ಮತ್ತು M4ಗಳನ್ನು ವಿಶಾಲ ಹಣ ಎಂದು ಕರೀತಾರೆ. ಬಹಳ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಬರ್ತದೆ. ಇವು 2 ಎಲ್ಲವೂ ಕೂಡ ಬರೆದ್ರೆ 4 ಮಾರ್ಕ್ಸ್ ಬರುತ್ತೆ.
ನೆಕ್ಸ್ಟ್ ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್, ಇದೊಂದು ಬರುತ್ತೆ. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ಇದೊಂದು ಓದ್ಕೊಳ್ಳಿ, ಪಿಕ್ಸ್ ಬರುವಂಥದ್ದು. ಇದರಲ್ಲಿ ಹೇಳಿದಂತಹ ಯಾವುದನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಚಾಲ್ತಿ ಖಾತೆ ಒಂದು ಬರ್ತದೆ, ಇದೊಂದು ಇದು ಮಾಡ್ಕೊಳ್ಳಿ. ಬಂಡವಾಳ ಖಾತೆ ಒಂದು ಬರ್ತದೆ. ಇಷ್ಟು ಇಂಪಾರ್ಟೆಂಟ್, ಇಷ್ಟು ಓದಿದ್ರೆ ಸಾಕು. ಆರಾಮಾಗಿ ನೀವು ಅಬೌವ್ 60 ಮಾರ್ಕ್ಸ್ ನೀವು ಏನೂ ಇಲ್ಲಾರ್ದೆ ಆರಾಮಾಗಿ ಇಷ್ಟೇ ಸ್ಟಡಿ ಮಾಡಿದರೆ ಅಬೌವ್ 60 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.